ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ತಿಂಗಳಲ್ಲಿ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಮಾಸದಲ್ಲಿ ಆಚರಿಸ್ತೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ 69 ವರ್ಷಗಳ ಹಿಂದೆ ಇವತ್ತಿನ ಕರ್ನಾಟಕ ನಾವೇನು ಭೂಪಟದಲ್ಲಿ ನೋಡ್ತೀವಿ ಅದು ಏಕೀಕರಣವಾಗಿ ಇವತ್ತಿನ ಕರ್ನಾಟಕ ನಿರ್ಮಾಣವಾಗಿತ್ತು. 1956 ನವೆಂಬರ್ 1 ಆವತ್ತು ಮೈಸೂರು ರಾಜ್ಯದ ಹೆಸರಿನಲ್ಲಿ ಕರ್ನಾಟಕ, ಇವತ್ತಿನ ಕರ್ನಾಟಕ ಒಂದಾಯಿತು. 1973ರಲ್ಲಿ ದೇವರಾಜ ಅರಸೂರು ಅವರ ಕಾಲದಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಲಾಯಿತು. ಹಾಗಾಗಿ ಈ ವರ್ಷದ್ದು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಈ ನವೆಂಬರ್ 1ಕ್ಕೆ ನಾವು ಮಾಡಿದ್ವಿ. 69 ವರ್ಷ ತುಂಬಿ ಈಗ 70 ವರ್ಷದಲ್ಲಿ ನಡೀತಾ ಇದೆ. ಈ 70 ವರ್ಷದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಬೆಳವಣಿಗೆಗಳಾಗಿವೆ, ಅಭಿವೃದ್ಧಿ ಆಗಿದೆ. ಬಡ ಜನರಿಗೆ ಇವತ್ತು ತಿನ್ನೋದಿಕ್ಕೆ ಗತಿ ಇಲ್ಲ ಅನ್ನುವಂತಹ ವಾತಾವರಣ ಇಲ್ಲ. ಯಾಕೆಂದ್ರೆ ಆಗ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ದೇಶಾದ್ಯಂತ, ರಾಜ್ಯದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಬರಗಾಲ ಬಂದ್ರೆ ಜನ ಆಹಾರಕ್ಕೆ ಹಾಹಾಕಾರ ಇತ್ತು ಅವತ್ತು. ಆದ್ರೆ ಈ ಕಳೆದ 70 ವರ್ಷಗಳಲ್ಲಿ ದೇಶದಲ್ಲಿ, ಕರ್ನಾಟಕದಲ್ಲಿಯೂ ಸಹ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಒಳ್ಳೆಯ ಕಾನೂನುಗಳು ಬಂದಿದೆ. ಜನ ಬಡತನ ರೇಖೆಯಿಂದ ಮೇಲಕ್ಕೆ ಬಹಳ ಜನ ಬಂದಿದ್ದಾರೆ. ಆದ್ರೆ ಇಷ್ಟೆಲ್ಲದರ ಮಧ್ಯೆ ಈ ಕಳೆದ 70-80 ವರ್ಷಗಳಲ್ಲಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳು ಈಗಲೂ ಹಾಗೆ ಇದೆ. ಅದರ ಜೊತೆಗೆ ಏಕೀಕರಣವಾದಾಗ ಭಾಷಾವಾರು ಪ್ರಾಂತ್ಯಗಳಾಗಿ ರಾಜ್ಯಗಳನ್ನ ನಿರ್ಮಾಣ ಮಾಡಿದಾಗ, ಭಾಷಾವಾರು ಪ್ರಾಂತ್ಯಗಳನ್ನ ರಾಜ್ಯಗಳಾಗಿ ರೂಪಿಸಿದಾಗ ಆಯಾಯ ಸ್ಥಳೀಯ ಭಾಷೆಯಲ್ಲಿ ಆಡಳಿತ ಸಿಗಬೇಕು. ಅದರಿಂದ ಪ್ರಜಾಪ್ರಭುತ್ವ ಬಲವಾಗುತ್ತೆ ಮತ್ತು ಸಹಸ್ರಮಾನಗಳ ಇತಿಹಾಸ ಇರುವಂತಹ ಭಾಷೆಗಳು ಉಳಿಯುತ್ತೆ ಮತ್ತು ಆ ಪರಂಪರೆ ಮುಂದುವರಿಯುತ್ತೆ ಅನ್ನುವಂತಹ ಒಂದು ಆಶಯದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಯಿತು ಮತ್ತು ರಾಜ್ಯಗಳನ್ನು ನಿರ್ಮಾಣ ಮಾಡಲಾಯಿತು. ಆದ್ರೆ ಇವತ್ತು ನೋಡಿದಾಗ ಕೇವಲ ಕನ್ನಡ ಬರುವಂತಹ, ಕನ್ನಡ ಮಾತನಾಡುವಂತಹ ಜನರು ಕರ್ನಾಟಕದಲ್ಲಿ ದ್ವಿತೀಯ ದರ್ಜೆ, ತೃತೀಯ ದರ್ಜೆ ನಾಗರಿಕರಾಗುವಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ ವ್ಯವಸ್ಥೆ, ಅಥವಾ ವ್ಯವಸ್ಥೆ ಆ ತರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ತಾನೇ ಕರ್ನಾಟಕದ 70 ವರ್ಷಗಳ ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಯಾವ ಜ್ವಲಂತ ಸಮಸ್ಯೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತದ ಒಕ್ಕೂಟ ಸರ್ಕಾರ ಇವತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು, ಮತ್ತೆ ಯೋಜನೆಗಳನ್ನ ತರಬೇಕು, ನೀತಿ ನಿರೂಪಣೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಗಳ ಇಟ್ಕೊಂಡು ಅನೇಕ ಕನ್ನಡ ಪರ ಹೋರಾಟಗಾರರು ಸುಮಾರು 4-5 ದಶಕಗಳಿಂದ ಕನ್ನಡದ ವಿಚಾರವಾಗಿ ಹೋರಾಟ ಮಾಡ್ತಾ ಅನೇಕ ಕೇಸುಗಳನ್ನು ಹಾಕಿಸ್ಕೊಂಡು ಕನ್ನಡದ ಧ್ವಜವನ್ನ ಹಿಡಿಯೋದೇ ಅಪಾಯಕಾರಿ ಅನ್ನುವಂತಹ ಸಂದರ್ಭಗಳಲ್ಲಿ ಧ್ವಜಗಳನ್ನ ಹಿಡಿದುಕೊಂಡು ಕನ್ನಡ ಪರ ಹೋರಾಟಗಳನ್ನ ಮಾಡಿದಂತವರು, ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡಿಗರ ಜನಜೀವನವನ್ನ ನಾವು ಸದೃಢಗೊಳಿಸಬೇಕು ಅನ್ನುವಂತಹ ಆಶಯಗಳನ್ನು ಇಟ್ಟುಕೊಂಡು ಒಳ್ಳೆಯ ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಮಾಡ್ತಾ ಜನಪರ ಕಾಳಜಿ ಹೊಂದಿರುವಂತಹ ರಾಜಕಾರಣಿಗಳು ಸೇರಿದಂತೆ ಸಾಹಿತಿಗಳು, ಲೇಖಕರು, ಹೋರಾಟಗಾರರು ಇವರೆಲ್ಲರೂ ಈ ಕಳೆದ ವಿಶೇಷವಾಗಿ ಈ ವರ್ಷದ 70ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವಿಶೇಷವಾದಂತಹ ಏನು ಯೋಜನೆಗಳನ್ನ, ಸಭೆಗಳನ್ನ ಅಥವಾ ಏನಂತಾರೆ ಚರ್ಚೆಗಳನ್ನ ಮಾಡ್ತಾ ಬಂದಿರೋದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಒಂದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ. ಹಾಗೆ ನೋಡಿದ್ರೆ ಇವತ್ತು ಬಲಿಷ್ಠವಾಗಿ ರಾಜ್ಯದಲ್ಲಿ ಇರುವಂತಹ 4ನೇ ರಾಜಕೀಯ ಪಕ್ಷ ಮತ್ತು ಏಕೈಕ ಪ್ರಾದೇಶಿಕ ಪಕ್ಷ ಇವತ್ತು ರಾಜಕೀಯದಲ್ಲಿ ಸಕ್ರಿಯವಾಗಿರುವಂತದ್ದು ಕರ್ನಾಟಕದಲ್ಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದಂತೆ ಕರ್ನಾಟಕ ಕನ್ನಡಿಗ, ಕನ್ನಡ ಕೇಂದ್ರಿತವಾದಂತಹ ಒಂದು ರಾಜಕಾರಣವನ್ನ ಕಟ್ಟಬೇಕು ಅಂತಿರುವಂತಹ ಜನ ಈ ಸಂದರ್ಭಗಳಲ್ಲಿ ಹಲವಾರು ಜನ ಸಭೆ ಸೇರಿ ಚರ್ಚೆ ಮಾಡಿರೋದು ನಿಮ್ಗೆ ಗೊತ್ತಿದೆ. ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಾತ್ರವಲ್ಲ, ಅನೇಕ ಈಗಾಗಲೇ ಹೇಳಿದಂತೆ ಕನ್ನಡ ಪರ ಹೋರಾಟಗಾರರು, ಬೇರೆ ಇತರ ಪಕ್ಷಗಳಲ್ಲಿರುವಂತಹ ಪ್ರಾಮಾಣಿಕ ರಾಜಕಾರಣಿಗಳು, ಸಾಹಿತಿಗಳು ಇವರೆಲ್ಲ ಸೇರಿ ಸಭೆಗಳನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಅಕ್ಟೋಬರ್ 18ನೇ ತಾರೀಕು ಜಾಣಗೆರೆ ವೆಂಕಟರಾಮಯ್ಯನವರು, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅವರು ಲೇಖಕರು, ಸಾಹಿತಿಗಳು, ಪತ್ರಕರ್ತರು, ಕನ್ನಡ ಪರ ಹೋರಾಟಗಾರರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಸಭೆ ಆಯಿತು. ಹಲವಾರು ಜನ ಅವತ್ತು ರಾಜಕಾರಣಿಗಳು, ಸಾಹಿತಿಗಳು ಎಲ್ಲ ಬಂದಿದ್ರು, ಹೋರಾಟಗಾರರು ಬಂದಿದ್ರು. ಪಕ್ಷಾತೀತವಾಗಿ ಸಂಘಟನೆಯ ಇಂತಹದ್ದೇ ಸಂಘಟನೆ ಅಂತಿಲ್ಲದೆ ಹಲವಾರು ಸಂಘಟನೆಗಳ ಹೋರಾಟಗಾರರು, ಮುಖಂಡರುಗಳು, ರಾಜಕೀಯ ಪಕ್ಷಗಳ ಮುಖಂಡರುಗಳು, ಸಾಹಿತಿಗಳೆಲ್ಲ ಸೇರಿ ಅವತ್ತಿನ ಸಭೆಗೆ ಬಂದಿದ್ದಾಗ ಈ ವರ್ಷದ 70ನೇ
ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಒಕ್ಕೂಟ ಸರ್ಕಾರಕ್ಕೆ, ಭಾರತದ ಒಕ್ಕೂಟ ಸರ್ಕಾರಕ್ಕೆ ಮತ್ತು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ, ಜನರ ಸರ್ಕಾರಕ್ಕೆ ನಾವು ಕೆಲವೊಂದು ಆಗ್ರಹಗಳನ್ನ ಮಾಡಬೇಕು, ಕೆಲವೊಂದು ಹಕ್ಕೊತ್ತಾಯಗಳನ್ನ ಮಂಡಿಸಬೇಕು ಅನ್ನುವಂತಹ ಒಂದು ವಿಚಾರವಾಗಿ ತೀರ್ಮಾನಗಳಾದವು. ಅವತ್ತು ವಿಸ್ತೃತವಾಗಿ ಚರ್ಚೆಯಾಗಿ ಸುಮಾರು 3-4 ಗಂಟೆಗಳ ಕಾಲ ಚರ್ಚೆಯಾಗಿ ಸುಮಾರು 12 ಅಂಶಗಳ ಪಟ್ಟಿಯನ್ನ ನಾವು ಸಿದ್ಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಒಕ್ಕೂಟ ಸರ್ಕಾರಕ್ಕೆ ಇದನ್ನ ತಲುಪಿಸಬೇಕು ಅನ್ನುವಂತ ತೀರ್ಮಾನ ಆಯಿತು. ಅದಾದ ನಂತರ 25 ಅಕ್ಟೋಬರ್ ಆವತ್ತಿಗೆ ನಾವು ಸೇರಿ ಆವತ್ತು ಒಂದಷ್ಟು ಇನ್ನೂ ಹಲವಾರು ಸಂಘಟನೆಗಳನ್ನ, ವ್ಯಕ್ತಿಗಳನ್ನ ಸೇರಿಸಿಕೊಂಡು ಇನ್ನೊಂದು ಸಭೆಯನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ ನಮ್ಮ ಹಕ್ಕೊತ್ತಾಯಗಳನ್ನ, ಆಗ್ರಹಗಳನ್ನ ಕೊಡಬೇಕು ಅಂತ ತೀರ್ಮಾನ ಆಯಿತು. ಆ ನಿಟ್ಟಿನಲ್ಲಿ 25ನೇ ತಾರೀಕು ಆವತ್ತು ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು, ಬಣ್ಣದ ಶಿವರಾಮೇಗೌಡರು ಅವತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಲವಾರು ಜನ, ಬೆಲ್ಲಂಕೊಂಡ ರಮೇಶ್ ಅವರು ಸೇರಿದಂತೆ ಹಲವಾರು ಜನ ಕನ್ನಡಪರ ಹೋರಾಟಗಾರರು, ಬೇರೆ ಬೇರೆ ಸಂಘಟನೆಯವರು ಅವತ್ತಿದ್ರು. ಮುಖ್ಯಮಂತ್ರಿ ಚಂದ್ರರವರು ಸಹ ಮೊದಲ ಸಭೆಗೆ ಬಂದಿದ್ರು. ಅವರ ಆಮ್ ಆದ್ಮಿ ಪಕ್ಷದ ಪ್ರತಿನಿಧಿಗಳು ಸಹ 25 ಅಕ್ಟೋಬರ್ ಸಭೆಗೆ ಬಂದಿದ್ರು. 10 ಕನ್ನಡಪರ ಬೊಮ್ಮಸಂದ್ರ ನಟರಾಜು ಸೇರಿದಂತೆ ಹಲವಾರು ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಸಹ ಅವತ್ತು ಬಂದಿದ್ರು. ಆವತ್ತು ತೀರ್ಮಾನವಾದಂತೆ 28 ಅದಾದ 3 ದಿವಸಕ್ಕೆ ಮುಖ್ಯಮಂತ್ರಿಗಳನ್ನ ಜಾಣಗೆರೆ ವೆಂಕಟರಾಮಯ್ಯನವರ ನೇತೃತ್ವದಲ್ಲಿ ಭೇಟಿಯಾದಂತಹ ಒಂದು ನಿಯೋಗ 12 ಅಂಶಗಳ ಒಂದು ಆಗ್ರಹಗಳನ್ನ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಕೊಟ್ಟರು. ಅವತ್ತು ಕೇವಲ ಅಲ್ಲಿ ಬಂದಿದ್ದಂತಹ ವ್ಯಕ್ತಿಗಳು ಸಹಿ ಮಾಡಿದಂತಲ್ಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸೇರಿದಂತೆ ಬೇರೆ ಬೇರೆ ಇತರ ಪಕ್ಷಗಳು, ಆಮ್ ಆದ್ಮಿ ಪಕ್ಷವೂ ಸೇರಿದಂತೆ ಇತರ ಸಂಘಟನೆಗಳು ಸೇರಿದಂತೆ ಅವರದೇ ಲೆಟರ್ ಹೆಡ್ ಅಲ್ಲಿ ಅವರದೇ ಕಡೆಯಿಂದಲೂ ಸಹ ಸುಮಾರು 10-12 ಅಂಶಗಳ ಆ ಪಟ್ಟಿಯನ್ನ ಅವರಿಗೆ ಯಾವ್ದು ಸೂಕ್ತ ಅನಿಸುತ್ತೋ ಅದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟು, ಈ ನವೆಂಬರ್ 1ರಂದು 70ನೇ ಕನ್ನಡ ರಾಜ್ಯೋತ್ಸವದಂದು ನೀವು ಈ ಕುರಿತಾಗಿ ಕೆಲವೊಂದು ತೀರ್ಮಾನಗಳನ್ನ ಅಧಿಕೃತವಾಗಿ ಘೋಷಿಸಬೇಕು, ನಮ್ಮ ಹಕ್ಕೊತ್ತಾಯಗಳೇನಿದೆ ಅದನ್ನ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಹೇಳಿದ್ರು. ಸ್ಪಂದಿಸಲಿಲ್ಲ ಅಂದ್ರೆ ನಾವು ನವೆಂಬರ್ 15ರಂದು ಬೆಂಗಳೂರಿನಲ್ಲಿ ಒಂದು ಆಗ್ರಹ ಸಮಾವೇಶವನ್ನ ಹಮ್ಮಿಕೊಳ್ಳಲಿದ್ದೇವೆ ಅಂತೂ ಸಹ ಅವತ್ತು ಮುಖ್ಯಮಂತ್ರಿಗಳಿಗೆ ತಿಳಿಸಲಾಯಿತು. ದುರದೃಷ್ಟವಶಾತ್ ನವೆಂಬರ್ 1ರ ತಮ್ಮ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಅದು ಅನೂಚಾನವಾಗಿ ನಡೆದುಕೊಂಡು ಬಂದಿರುವಂತಹ ಪದ್ಧತಿ, ಮುಖ್ಯಮಂತ್ರಿಗಳು ಅವತ್ತು ರಾಜ್ಯವನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಯಾವ ಅಂಶಗಳನ್ನು ಬಹುತೇಕವಾಗಿ ಪರಿಗಣಿಸಲಿಲ್ಲ. ಯಾವ ಅಂಶಗಳು ಅಂತ ನಾನು 1-2 ನಿಮಿಷದಲ್ಲಿ ಹೇಳ್ತೀನಿ. ಆದ್ರೆ ಮುಖ್ಯಮಂತ್ರಿಗಳು ಸುಮ್ಮನೆ ಅಲ್ಲಲ್ಲಿ ಇಲ್ಲಿ ನಾವು ಹೇಳಿದ ಎಲ್ಲಾ ಅಂಶಗಳನ್ನು ಬಹುತೇಕವಾಗಿ ಹೇಳಿದ್ರು, ಕೆಲವೊಂದು ಅಂಶಗಳನ್ನ ಹೇಳೇ ಇಲ್ಲ, ಆದ್ರೆ ಕೆಲವೊಂದನ್ನ ಹೇಳಿದ್ರು. ಆದ್ರೆ ಅಧಿಕೃತವಾಗಿ ಸರ್ಕಾರಿ ತೀರ್ಮಾನ ಅಂತೂ ಆಗ್ಲೇ ಇಲ್ಲ. ಸೊ ಹಾಗಾಗಿ ನವೆಂಬರ್ 15ರಂದು ಕಳೆದ ಶನಿವಾರ ಬೆಂಗಳೂರಿನಲ್ಲಿ ಒಂದು ಆಗ್ರಹ ಸಮಾವೇಶವನ್ನ ಮಾಡೋದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಬಂದಿರೋ ಜೊತೆಗೆ ಅವರೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಂತೆ ಆ ಸಭೆಗೆ ಎಲ್ಲ ಸಿದ್ಧತೆಗಳು ಆಗ್ತಾ ಇತ್ತು. ಆದ್ರೆ ಇದನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪೊಲೀಸರು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕಾಗಿದ್ದಂತಹ ಸಭೆಗೆ ಬೆಂಗಳೂರಿನ ಪೊಲೀಸರು, ವಿಶೇಷವಾಗಿ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಡೆಯಿಂದ ಕೊಟ್ಟಿದ್ದಂತಹ ಒಂದು ಮನವಿ ಆಗಿತ್ತು, ಅನುಮತಿಗೆ. ಆದ್ರೂ ಎಲ್ಲರೂ ಸೇರಿ ಮಾಡ್ತಾ ಇದ್ದಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಪೊಲೀಸರು, ಅದರಲ್ಲೂ ಬೆಂಗಳೂರಿನ ಪೊಲೀಸರಿಗೆ ಇರುವಂತಹ ಪ್ರೀತಿ ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ಬಹಳ ಮಾಡಬಾರದಂತಹ, ಆಡಬಾರದಂತಹ, ಹೇಳಬಾರದನ್ನೆಲ್ಲ ಪೊಲೀಸರು ಹೇಳಿ ಸಂವಿಧಾನ ಬಾಹಿರವಾಗಿ ನಡೆದುಕೊಂಡು ಕೊನೆಗೆ ನಾಳೆ ಕಾರ್ಯಕ್ರಮ ಶನಿವಾರ ಅಂದ್ರೆ 14ನೇ ತಾರೀಕು ಮಧ್ಯಾಹ್ನಕ್ಕೆ ನಿಮಗೆ ಅನುಮತಿ ಕೊಡಲಾಗಿದೆ ಅನ್ನುವಂಥದ್ದು, ಅದನ್ನು ಮರುಮನವಿಗಳು ಮಾಡದಾದ ಮೇಲೆ. ಹಾಗಾಗಿ ಅವತ್ತು ಈ ಕಾರ್ಯಕ್ರಮವನ್ನ ಆಗೋದಕ್ಕೆ ಬಿಡಬಾರದು. ಯಾರಾದ್ರೂ ಮಾತನಾಡಿದ್ರೆ, ಇಲ್ಲಿ ಬಂದು ಮಾತನಾಡಿದ್ರೆ ಅವ್ರ ಮೇಲೆ ನಾವು ಕೇಸ್ ಹಾಕ್ಬೇಕು, KRS ಪಕ್ಷದವ್ರ ಮೇಲೆಲ್ಲ ಬೇರೆಯವ್ರಿಗೂ ತೊಂದರೆ ಕೊಡಬೇಕು ಅನ್ನುವಂತಹ ಒಂದು ಕೀಳು ಬುದ್ಧಿಯನ್ನ ಕೆಲವೊಂದು ಪೊಲೀಸರು ಇಟ್ಕೊಂಡಿದ್ರು. ಆದ್ರೆ ಅದಕ್ಕೆ ಅವಕಾಶ ಕೊಡದ ರೀತಿನಲ್ಲಿ, ಯಾಕಂದ್ರೆ ನಾವು KRS ಪಕ್ಷಕ್ಕೆ ಕೇಸ್ಗಳು ಹಾಕ್ಸ್ಕೊಳ್ಳೋದು, ಜನಪರವಾಗಿ ಹೋರಾಟ ಮಾಡೋದು ಯಾವತ್ತೂ ಅದು ಅಂಜಿಕೆಯ ವಿಷಯ ಅಲ್ವೇ ಅಲ್ಲ. ಆದರೆ ಆ ಸಭೆಗೆ ಬಂದಂತವರ ಮೇಲೆಯೂ ಸಹ ಕೇಸುಗಳು ದಾಖಲಾಗಬಹುದು. ಅವತ್ತು ನಾವೊಂದು ತೀರ್ಮಾನ ಮಾಡಬಹುದಿತ್ತು, ಕನ್ನಡದ ವಿಚಾರಕ್ಕೆ ಇವರು ಹೀಗೆ ಮಾಡ್ತಾರೆ ಅಂದಾಗ ಮಿಕ್ಕ ಹಾಗೆ ಇವರ ದುರ್ನಡತೆ ಹೇಗಿರಬಹುದು ಅನ್ನುವಂತಹದನ್ನ ಜನರು ತೋರಿಸೋದಿಕ್ಕಾದ್ರೂ ನಾವು ಆ ಕಾರ್ಯಕ್ರಮವನ್ನ ಮಾಡಬಹುದಿತ್ತು. ಆದರೆ ಬರುವಂತಹ ಅತಿಥಿಗಳಿಗೆ ಅಥವಾ ಭಾಷಣ ಮಾಡುವಂತವರಿಗೆ, ಸಂಘಟನೆಯವರಿಗೆ ನಮ್ಮ ಕಾರಣಕ್ಕಾಗಿ ವಿನಾಕಾರಣ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ನಾವು ಅದಕ್ಕೆ ಹೋಗದೆ ಕಾನೂನುಬದ್ಧವಾಗಿನೇ ಮಾಡೋಣ, ಒಂದು ವಾರ ತಡೆ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡ್ವಿ. ಈಗ ತದನಂತರ ಪೊಲೀಸರು ಇದೇ 22ನೇ ತಾರೀಕಿಗೆ, ಇನ್ನು ಕಾರ್ಯಕ್ರಮ 4 ದಿವಸಗಳು ಇರೋವಾಗಲೇ ಈ ಸಲಕ್ಕೆ ಯಾವುದೇ ಕಿರಿಕಿರಿಗಳನ್ನ ಮಾಡದೆ, ಅವ್ರಿಗೂ ಬಹುಶಃ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ಧೀಮಂತಿಕೆಯಿಂದ ಈ ಸಂದರ್ಭದಲ್ಲಿ ವರ್ತಿಸಿದೆ, ಇದನ್ನ ಎಮೋಷನಲ್ ಮಾಡಬಹುದಾಗಿದ್ದಂತಹ, ಹೋಗಿ ಅಲ್ಲಿ ಜನ ಸೇರಿ ಕನ್ನಡದ ಬಾವುಟ ಇಟ್ಕೊಂಡಿದ್ರೆ, ಪೊಲೀಸರು ಅಲ್ಲಿ ಏನೋ ಕೇಸ್ ಹಾಕಿದ್ರೆ, ಅರೆಸ್ಟ್ ಮಾಡಿದ್ರೆ ಯಾರ ಬುಡಕ್ಕೆ ಬರ್ತಾ ಇತ್ತು? ಬಹುಶಃ ಪೊಲೀಸರು ಎಲ್ಲರೂ ಅಯೋಗ್ಯರು, ಅಧಮರೆ ಇರೋದಿಲ್ಲ. ಅಲ್ಲಿರುವಂತಹ ಒಂದಷ್ಟು ಸೆನ್ಸಿಬಲ್ ಜನ ಯೋಚನೆ ಮಾಡಿ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದೇ 22ನೇ ತಾರೀಕು ಶನಿವಾರ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ, ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ
ಒಂದು ಬಹುತೇಕವಾಗಿ ಇಡೀ ದಿವಸದ ಒಂದು ಕನ್ನಡಿಗರ ಆಗ್ರಹ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ವಿಚಾರವನ್ನ ಕೇಳ್ತಾ ಇರುವಂತಹ ನೋಡ್ತಾ ಇರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸೇರಿದಂತೆ ಹಲವಾರು ಬೇರೆ ಬೇರೆ ಆಮ್ ಆದ್ಮಿ ಪಕ್ಷದವರು ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಸೇರಿದಂತೆ ಯಾರೆಲ್ಲ ಇದರಲ್ಲಿ ಭಾಗವಹಿಸೋದಿಕ್ಕೆ ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೋ ಅಥವಾ ಸಮ್ಮತಿಯನ್ನ ಕೊಟ್ಟಿದ್ದಾರೋ ಅವರೆಲ್ಲರೂ ಅವರವರ ಪಕ್ಷ ಸಂಘಟನೆಗಳು ಎಲ್ರಿಗೂ ಸೇರಿದಂತೆ ನಾನು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಆವತ್ತಿನ ಇದೇ 22/11/2025 ಶನಿವಾರ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೆಯಲಿರುವಂತಹ ಈ ಕನ್ನಡಿಗರ ಆಗ್ರಹ ಸಮಾವೇಶಕ್ಕೆ ದಯವಿಟ್ಟು ನೀವೆಲ್ಲ ಸ್ವಯಂ ಪ್ರೇರಿತರಾಗಿ ಬನ್ನಿ ಅಂತ ನಾನು ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಈ ಸಮಾವೇಶ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯವನ್ನ ಒಂದು ರೀತಿಯಲ್ಲಿ ಒಳ್ಳೆಯ ರಾಜಕೀಯವನ್ನ ತರುವಂತಹ ನಿಟ್ಟಿನಲ್ಲಿ ಆಗಬೇಕು. ಕನ್ನಡಿಗ ಮತ್ತು ಕರ್ನಾಟಕದ ಹಿತಾಸಕ್ತಿ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಮುನ್ನೆಲೆಗೆ ಬರಬೇಕು ಅಂತ ಈ ಸಮಾವೇಶ ಅದನ್ನ ಸಾಧ್ಯ ಮಾಡುತ್ತೆ ಅನ್ನುವಂತ ವಿಶ್ವಾಸ ನಮ್ಗೆಲ್ರಿಗೂ ಇದೆ. ಆದರೆ ಅದಾಗಬೇಕು ಅಂದ್ರೆ ಜನ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಬಂದವರಿಗೆ ನಾವು ಬಿರಿಯಾನಿ ಕೊಡೋದಿಲ್ಲ, ಖರ್ಚಿಗೆ ಕಾಸು ಕೊಡೋದಿಲ್ಲ ಅಥವಾ ದುಡ್ಡು ಕೊಟ್ಟು ಕರ್ಕೊಂಡು ಬರೋದಿಲ್ಲ. ಬಹುತೇಕವಾಗಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಅಲ್ಲಿ ಬರುವಂತಹ ಜನರು ಸಹ ನಾಡ ಪ್ರೇಮಿಗಳು, ಅಲ್ಲಿ ಮಾತನಾಡುವಂತವರು ಸಹ ತಾವು ಕನ್ನಡ ಪರವಾಗಿ ಹೋರಾಟ ಮಾಡಿ ಸಮಾಜದಲ್ಲಿ ಒಂದಷ್ಟು ಮಾನ್ಯತೆಯನ್ನ ಪಡೆದಿರುವಂತವರು, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಪ್ರಪಂಚದ ಜನಜೀವನದ ಬಗ್ಗೆ ಆಸಕ್ತಿ ಕಾಳಜಿ ಹೊಂದಿರುವಂತಹ ಲೇಖಕರು, ಈ ತರಹದ ಜನ ಬರ್ತಾರೆ. ದಯವಿಟ್ಟು ಅವತ್ತು ನೀವೆಲ್ಲರೂ ಸಹ ಬಂದು ತಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಹೋರಾಟಕ್ಕೆ, ಈ ವಿಚಾರಕ್ಕೆ ಬೆಂಬಲವನ್ನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಮುಖ್ಯವಾಗಿ ಏನು ನಮ್ಮ ಹಕ್ಕೊತ್ತಾಯಗಳು, ನಾನು ಈ ಒಂದು 12 ಅಂಶಗಳ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಇಡಬಯಸ್ತೀನಿ. ಕರ್ನಾಟಕದಲ್ಲಿ ಇವತ್ತು ಕನ್ನಡ ಒಂದು ಭಾಷೆಯಾಗಿ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು. ಉತ್ತರ ಭಾರತದಲ್ಲಿ ಎಲ್ಲೂ ಇಲ್ಲದ ತ್ರಿಭಾಷಾ ನೀತಿ ಕರ್ನಾಟಕದಲ್ಲಿ ಓದುವಂತಹ ನಮ್ಮ ಮಕ್ಕಳ ಮೇಲೆ ಹೇರಲಾಗ್ತಾ ಇದೆ. ಅಲ್ಲಿ ಯಾರನ್ನು ತಮಿಳು ಆಗಲಿ, ಕನ್ನಡ ಆಗಲಿ ಅಥವಾ ಇನ್ಯಾವುದೋ ಬೆಂಗಾಲಿ ಆಗಲಿ ಕಲಿತಾ ಇಲ್ಲ. ಕಲಿತರು ನಾಮಕಾವಸ್ಥೆ, ಒಂದು ಸುಮ್ಮನೆ ಎಕ್ಸಾಮ್ ಆದ್ರೂ ಅದಕ್ಕೆ ರಿಸಲ್ಟ್ಸ್ ಇರೋದಿಲ್ಲ. ಬಹುಶಃ ಅದು ಅವರ ಫಲಿತಾಂಶದಲ್ಲಿ ಉತ್ತೀರ್ಣರಾಗಬೇಕು ಅನ್ನುವಂಥ ಫಲಿತಾಂಶದಲ್ಲಿ ಅದು ಗಣನೆಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ, ಆಂಧ್ರ, ಕೇರಳ ಸೇರಿದಂತೆ ಇಂತಹ ರಾಜ್ಯಗಳಲ್ಲಿ ಈ ತೃತೀಯ ಭಾಷೆಯನ್ನ ಹೇರಲಾಗ್ತಾ ಇದೆ. ಅದು ಹಾಗಾಗಿ ತೃತೀಯ ಭಾಷೆಯನ್ನ ಹೇರಲಾಗ್ತಿರುವಂತಹ ಸಂದರ್ಭದಲ್ಲಿ ಇವೆಲ್ಲದರ ಕಾರಣದಿಂದಾಗಿ ಎಷ್ಟೋ ಶಾಲೆಗಳಲ್ಲಿ, ಅದರಲ್ಲೂ CBSE, ICSE ಸೇರಿದಂತೆ ಕರ್ನಾಟಕದ ಬಹುತೇಕ ಶಾಲೆಗಳಲ್ಲಿ ಸುಮಾರು ಒಂದು 10-20 ವರ್ಷಗಳ ಕಾಲ ಕನ್ನಡ ಒಂದು ಭಾಷೆಯಾಗಿಯೂ ಸಹ ಕಲಿಸ್ತಾ ಇರಲಿಲ್ಲ. ಈಗ ಕೆಲವೊಂದು ಕಾನೂನುಗಳು ಬಂದಿದೆ, ಆದ್ರೂ ಈಗಲೂ ಸಹ ಕನ್ನಡ ಒಂದು ಭಾಷೆಯಾಗಿ ಸಶಕ್ತವಾಗಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಮಕ್ಕಳಿಗೆ ಕನ್ನಡವನ್ನ ಓದಲು ಮತ್ತು ಬರೆಯಲು, ಕನಿಷ್ಠ ಬರೆಯಲು ಅಲ್ಲದೆ ಇದ್ರೂ ಓದೋದಿಕ್ಕಾದ್ರೂ ಬರಲಾರದಂತಹ ಒಂದು ಸ್ಥಿತಿಯನ್ನ ನಾವು ರಾಜ್ಯದ ಲಕ್ಷಾಂತರ ಕನ್ನಡಿಗರ ಮಕ್ಕಳಿಗೆ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ಕನ್ನಡ ಒಂದು ಭಾಷೆಯಾಗಿ ಕಡ್ಡಾಯವಾಗಿರುವಂತಹ ದ್ವಿಭಾಷಾ ನೀತಿಯನ್ನ ಈ ಬರುವ ಶೈಕ್ಷಣಿಕ ವರ್ಷದಿಂದಲೇ ಸರ್ಕಾರ ಜಾರಿಗೆ ತರಬೇಕು ಅಂತ ನಾವು ಈ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತಿದ್ದೀವಿ. ಕರ್ನಾಟಕದ ಎಲ್ಲ ಉದ್ಯೋಗಗಳಲ್ಲಿ 80% ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಿಡುವ ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು 2ನೇ ಅಂಶ. 3ನೆಯ ಹಕ್ಕೊತ್ತಾಯ, ನಾಡಿನ ಅಗ್ರಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾದ ರಾಷ್ಟ್ರಕವಿ ಕುವೆಂಪುರವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಒಕ್ಕೂಟ ಸರ್ಕಾರ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರ ಅದನ್ನ ಕೇಂದ್ರ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡವನ್ನ ತರಬೇಕು. ಇವತ್ತು ಬಿಜೆಪಿಯವರು ಕೇಂದ್ರದಲ್ಲಿದ್ದಾರೆ, ಒಕ್ಕೂಟದ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಕಳೆದ 11-12 ವರ್ಷಗಳಿಂದ. ಮತ್ತೆ ರಾಜ್ಯದಲ್ಲೂ ಸಹ ಈ ಕಳೆದ 10-12 ವರ್ಷಗಳಲ್ಲಿ 6 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ, ರಾಜ್ಯದ ಪ್ರಬಲ ಪಕ್ಷ. ಹಾಗಾಗಿ ಬಿಜೆಪಿಯವರು ಸಹ ಇದನ್ನ ತಮ್ಮ ಜವಾಬ್ದಾರಿ ಅಂತ ಪರಿಗಣಿಸಿಕೊಳ್ಬೇಕು. ಮತ್ತೆ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಅಗ್ರಗಣ್ಯ ಕುಲನಾಯಕರಲ್ಲಿ ಒಬ್ಬರು ಕುವೆಂಪುರವರು, ಅವರಿಗೆ ಮರಣೋತ್ತರವಾಗಿ ಅವರ ತಲೆಮಾರಿನ ಹಲವರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿರುವವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ಕೊಡಲಾಗಿದೆ. ಹಾಗಾಗಿ ಕುವೆಂಪುರವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಬೇಕು. ಇದು ಆವತ್ತು ನಮ್ಮ ಸಭೆಗಳಿಗೆ ಬಂದಿದ್ದಂತಹ 10 ಕನ್ನಡ ಪರ ಹೋರಾಟಗಾರರಿಗೆ ಇದು ಬಹಳ ಮುಖ್ಯವಾಗಿತ್ತು. ಆಮೇಲೆ ನಮ್ಮ ನೀರು ನಮ್ಮ ಹಕ್ಕು, ಈ ಹಿನ್ನೆಲೆಯಲ್ಲಿ ಕಾವೇರಿ, ಕೃಷ್ಣ, ಮಹದಾಯಿ ಸೇರಿದಂತೆ ರಾಜ್ಯದ ಪಾಲಿನ ನಮ್ಮ ನ್ಯಾಯಯುತ ಹಕ್ಕಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಕಾರ್ಯಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರ ರೂಪಿಸಬೇಕು. ಮತ್ತೆ ಈ ವಿಚಾರವಾಗಿ ಒಕ್ಕೂಟ ಸರ್ಕಾರದ ಜೊತೆಗಿರುವಂತಹ ತಕರಾರುಗಳನ್ನ, ನ್ಯಾಯಾಲಯಗಳಲ್ಲಿರುವಂತಹ ತಕರಾರುಗಳನ್ನ ಆದಷ್ಟು ಬೇಗ ವಿಲೇವಾರಿ ಮಾಡಿಸಿ ರಾಜ್ಯದ ಹಿತವನ್ನ ಕಾಪಾಡಬೇಕು. 5ನೇದು, ವಿವಿಧ ರಾಜ್ಯಗಳ ನಡುವಿನ ಜಲ ವಿವಾದಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇದು ಒಕ್ಕೂಟ ಸರ್ಕಾರ ವಿಶೇಷವಾಗಿ ರಾಷ್ಟ್ರೀಯ ಸಮಗ್ರ ಜಲ ನೀತಿಯನ್ನ ರೂಪಿಸಲು
ಒಕ್ಕೂಟ ಸರ್ಕಾರದ ಮೇಲೆ ನಾವು ಒತ್ತಾಯ ಹೇರಬೇಕು. ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಾವು ಹಿಂದೆ ರಾಮಕೃಷ್ಣ ಹೆಗಡೆ ಅವರ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ, ಅಕ್ಕಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ರು, ಅವರನ್ನ ಅತಿಥಿಗಳಾಗಿ ಕರೆಸ್ತಾ ಇದ್ರು. ದೇವೇಗೌಡರು ಇದ್ದಾಗಲೂ ಅವರು ತಮಿಳುನಾಡಿಗೆ ಹೋಗಿದ್ರು, ಕರುಣಾನಿಧಿ ಅವರನ್ನ ಬೆಂಗಳೂರಿಗೆ ಕರೆಸಿದ್ರು. ಈ ತರಕ್ಕೆ ಕೆಲವೊಂದು ಅಂತಾರಾಜ್ಯ ವಿವಾದಗಳು ವಿಚಾರಗಳು ಬಂದಾಗ ಅಕ್ಕಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆಸಿ 2-3 ಮುಖ್ಯಮಂತ್ರಿಗಳು ಸೇರಿಕೊಂಡು ಒಂದಷ್ಟು ಸಭೆಗಳನ್ನ ಮಾಡ್ತಾ ಇದ್ರು. ಆ ಮೂಲಕ ವಿಶೇಷವಾಗಿ ದಕ್ಷಿಣ ಭಾರತದ ಕೆಲವೊಂದು ಸಮಸ್ಯೆಗಳಿಗೆ ಒಟ್ಟಾಗಿ ನಾವು ಹೇಗೆ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋದನ್ನ ಒಂದು ಮುತ್ಸದ್ದಿತನವನ್ನ ತೋರಿಸ್ತಾ ಇದ್ರು. ನಾನಂತೂ ಕಳೆದ 10-15 ವರ್ಷಗಳಲ್ಲಿ ಮುಖ್ಯಮಂತ್ರಿ ಆಗಿರುವ ಯಾವೊಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿಯೂ ಈ ಮುತ್ಸದ್ದಿತನವನ್ನ ತೋರಿಸಿಲ್ಲ. ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಅವ್ರ ಮುತ್ಸದ್ದಿತನ, ಈ ತರದ ಮುತ್ಸದ್ದಿತನವನ್ನ ನಾನು ಅವರಲ್ಲಿ ನೋಡಿಲ್ಲ. ಆದ್ರೆ ಈಗ ನಮ್ಮ ದಕ್ಷಿಣ ಭಾರತದ ವಿಶೇಷವಾಗಿ ತೆಲಂಗಾಣ, ಆಂಧ್ರ, ಕೇರಳ ಮತ್ತು ತಮಿಳುನಾಡು ಈ ಮುಖ್ಯಮಂತ್ರಿಗಳನ್ನು ಸೇರಿಸಿ ನಮ್ಮ ರಾಷ್ಟ್ರೀಯ ಸಮಗ್ರ ಜಲ ನೀತಿಯನ್ನ ಜಾರಿ ಮಾಡುವ ದಿಕ್ಕಿನಲ್ಲಿ ಕೆಲವೊಂದು ಸಭೆಗಳನ್ನ ಮಾಡಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಆಗ್ರಹವನ್ನ ಮಾಡುವಂತಹ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಅಥವಾ ಪ್ರತಿನಿಧಿಗಳ ಒಂದು ನಿಯೋಗವನ್ನ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ಹತ್ರಕ್ಕೆ ತೆಗೆದುಕೊಂಡು ಹೋಗಬೇಕು. ಇನ್ನು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಹೈಕೋರ್ಟ್ ಇಲ್ಲ, ಕಲಬುರಗಿಯಲ್ಲಿ ಕಲಬುರಗಿ ವಿಭಾಗೀಯ ಪೀಠ ಇದೆ, ಧಾರವಾಡದಲ್ಲಿ ಧಾರವಾಡ ವಿಭಾಗೀಯ ಪೀಠ ಇದೆ. ರಾಜ್ಯದ ದಾವಣಗೆರೆ ದಾಟಿದ ಮೇಲೆ ಉತ್ತರಕ್ಕೆ ಇರುವಂತಹ ಯಾವ ಜನರು, ಈ ನಾಡಿನ ಜನರು, ಕನ್ನಡಿಗರು ಹೈಕೋರ್ಟ್ಗೆ ಹೋಗೋದಿಕ್ಕೆ ಬೆಂಗಳೂರಿನ ತನಕ ಬರಬೇಕಾಗಿಲ್ಲ. ಅವರಿಗೆ ನ್ಯಾಯ ಅವರ ಮನೆಯ ಬಾಗಿಲಲ್ಲಿ ಅಥವಾ ಅವರ ಹತ್ತಿರದ ಊರುಗಳಲ್ಲಿ ಸಿಗಬೇಕು, ಹೈಕೋರ್ಟ್ ಸಹ ಅನ್ನುವಂಥ ನಿಟ್ಟಲ್ಲಿ ವಿಭಾಗೀಯ ಪೀಠವನ್ನ ಮಾಡ್ಕೊಂಡಿದ್ದೀವಿ. ಆದರೆ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂದ್ರೆ ನಾವು 2,000ಕ್ಕಿಂತ ಹೆಚ್ಚು ದೂರ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗರು, ನಮಗಿಂತ ಹೆಚ್ಚು ಕನ್ಯಾಕುಮಾರಿಯಲ್ಲಿರೋರು ಸುಮಾರು 2,500 ಕಿಲೋಮೀಟರ್ ದೂರದ ದೆಹಲಿಗೆ ಹೋಗಬೇಕು. ಹಾಗಾಗಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ, ಇಡೀ ದಕ್ಷಿಣ ಭಾರತಕ್ಕೆ ಒಂದು ಕೇಂದ್ರ ಸ್ಥಳ ಬೆಂಗಳೂರು. ಹಾಗಾಗಿ ಇದು ಕೇವಲ ಆಂಧ್ರ, ತೆಲಂಗಾಣ, ಕರ್ನಾಟಕಕ್ಕೆ ಮಾತ್ರವಲ್ಲದೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಇವೆಲ್ಲ 4-5 ರಾಜ್ಯಗಳಿಗೂ ಸಹ ಬೆಂಗಳೂರು ಒಂದು ಕೇಂದ್ರ ಸ್ಥಾನದಲ್ಲಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠವನ್ನ ಸ್ಥಾಪಿಸಬೇಕು. ಹಾಗಾಗಿನೇ ಎಷ್ಟೋ ಜನ ಇವತ್ತು ಕರ್ನಾಟಕದ ಕಡುಭ್ರಷ್ಟ ಕಡುಗೀಚ ರಾಜಕಾರಣಿಗಳು ಹೈಕೋರ್ಟ್ ಅಲ್ಲಿ ಸ್ಟೇ ಸಿಗದೆ ಇದ್ದಾಗ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಂದುಬಿಡ್ತಾರೆ. ಅನ್ಯಾಯದ ವಿರುದ್ಧ, ಅಕ್ರಮಗಳ ವಿರುದ್ಧ ಹೋರಾಟ ಮಾಡುವಂತ ಜನ ಇರ್ಬೋದು, ಅಥವಾ ತಮಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಸಂದರ್ಭದಲ್ಲೂ ಸಹ ನಮ್ಮ ನಾಡಿನ ಕರ್ನಾಟಕದ ದಕ್ಷಿಣ ಭಾರತದ ಜನ ಸುಪ್ರೀಂ ಕೋರ್ಟ್ಗೆ, ದೆಹಲಿಗೆ ವಿಶೇಷವಾಗಿ 2-2 ದಿವಸ 3-3 ದಿವಸ ಪ್ರಯಾಣ ಮಾಡಬೇಕು, 10,000 ರೂಪಾಯಿಗಳನ್ನ ಖರ್ಚು ಮಾಡಬೇಕು. ಕೊನೆಗೆ ಅಲ್ಲಿ ವರ್ಷಾನುಗಟ್ಟಲೆ ನಡೆಯುವಂತಹ ಕೇಸ್ಗಳಲ್ಲಿ ಕನ್ನಡಿಗರು ಯಾರು ಸರಿಯಾಗಿ ಅಲ್ಲಿ ಸುಪ್ರೀಂ ಕೋರ್ಟ್ ವಕೀಲರು ಸಿಗೋದಿಲ್ಲ. ಹಾಗಾಗಿ ಅನಗತ್ಯವಾದ ಖರ್ಚು, ವಿಳಂಬ ನ್ಯಾಯ ಇವೆಲ್ಲವೂ ಆಗ್ತಾ ಇದೆ. ಹಾಗಾಗಿ ಡಿಲೇಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್, ವಿಳಂಬ ನ್ಯಾಯ ಅದು ತಿರಸ್ಕೃತವಾದಂತಹ ಅನ್ಯಾಯದ ಪರಂಪರೆಯನ್ನು ಮುಂದುವರಿಸುವಂತಹ ಡಿನೈಡ್ ಜಸ್ಟಿಸ್, ನ್ಯಾಯವನ್ನ ನಿರಾಕರಿಸಲಾದಂತಹದ್ದು. ಹಾಗಾಗಿ ವಿಳಂಬ ನ್ಯಾಯ ನಿರಾಕರಣೆಗೊಳಪಟ್ಟ ನ್ಯಾಯ ಅಂತ ಒಂದು ಮಾತಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಂದು ವಿಭಾಗೀಯ ಪೀಠವನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು. ಮುಖ್ಯಮಂತ್ರಿ ಚಂದ್ರು ಅವರು ಬಹಳ ಒಳ್ಳೆಯ ವಿಷಯ ಹೇಳಿದ್ರು. ಇವತ್ತು ಒಕ್ಕೂಟ ಸರ್ಕಾರದ ರೈಲ್ವೆ ಇರಬಹುದು, ರಕ್ಷಣಾ ಇಲಾಖೆ ಇರಬಹುದು, ಬ್ಯಾಂಕ್ಗಳಿರಬಹುದು, ಒಟ್ಟಾರೆಯಾಗಿ ಒಕ್ಕೂಟ ಸರ್ಕಾರದ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿಯನ್ನ ತರಬೇಕು. ಇಲ್ಲಾಂದ್ರೆ ಕೆಲವೇ ರಾಜ್ಯಗಳ ಜನ ಒಕ್ಕೂಟ ಸರ್ಕಾರಗಳಲ್ಲಿ ಇವತ್ತು ಒಕ್ಕೂಟ ಸರ್ಕಾರದಲ್ಲಿ ನೌಕರರಾಗಿ, ಕೇಂದ್ರದ ಸಿಬ್ಬಂದಿಯಾಗಿ ಅಧಿಕಾರಿಗಳಾಗಿ ಸೇರ್ತಾ ಇದ್ದಾರೆ. ಕರ್ನಾಟಕದ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಅಲ್ಲಿ ಪ್ರಾತಿನಿಧ್ಯ ಇಲ್ಲ, ನೌಕರಿ ಸಿಗ್ತಾ ಇಲ್ಲ ಅಂತೇಳಿ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಚಂದ್ರರವರು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿ, ಹಾಗಾಗಿ ರೈಲ್ವೆ, ಬ್ಯಾಂಕು, ರಕ್ಷಣಾ ಇಲಾಖೆ ಸೇರಿದಂತೆ ಒಕ್ಕೂಟ ಸರ್ಕಾರದ ಎಲ್ಲಾ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಪಡಿಸುವಂತೆ, ರಾಷ್ಟ್ರೀಯ ಉದ್ಯೋಗ ನೀತಿಯನ್ನ ಜಾರಿಗೊಳಿಸುವಂತೆ ಒಕ್ಕೂಟ ಸರ್ಕಾರವನ್ನ ಆಗ್ರಹಿಸಬೇಕು. ಇದನ್ನ ಯಾರು ಮಾಡಬೇಕು? ನಾವು ಕೇಳ್ತೀವಿ. ಆದ್ರೆ ನಮ್ಮ ರಾಜ್ಯದ ಮುತ್ಸದ್ದಿ ರಾಜಕಾರಣಿಗಳು, ಇವತ್ತಿನ ಆಡಳಿತಾರೂಢ ಪಕ್ಷಗಳು ಮಾಡಬೇಕು. ಮತ್ತೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ, ಜನತಾದಳ ಇವರು ಸಹ ಮಾಡಬೇಕು. ಹಾಗಾಗಿ ಈ ಆಗ್ರಹವನ್ನು ನಾವು ಮಾಡಲಿದ್ದೇವೆ. ಕಳೆದ ನಿಮಗೆಲ್ಲ ಗೊತ್ತಿದೆ, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದೆಹಲಿಯಲ್ಲಿರುವಂತದ್ದು. ಅಂತಹ ಸಂಸ್ಥೆ ದೇಶಾದ್ಯಂತ ಹಲವಾರು ಕಡೆ ಇದೆ, ಆದ್ರೆ ಕರ್ನಾಟಕದಲ್ಲಿ ಇಲ್ಲ. ಆದ್ರೆ ರಾಯಚೂರಿನಲ್ಲಿ ಆಗಬೇಕು ಅಂತೇಳಿ ಸುಮಾರು 3-4-5 ವರ್ಷಗಳಿಂದ, ಬಹುಶಃ 4-5 ವರ್ಷಗಳಿರ್ಬೋದು, ರಾಯಚೂರಿನಲ್ಲಿ ಪ್ರತಿದಿನ ನಿರಂತರವಾದಂತಹ ಒಂದು ಧರಣಿಯನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. ಇವತ್ತು ಖರ್ಗೆ ಅಂತವರು, ಇವರಂತವರು, ದೆಹಲಿಯಲ್ಲಿ ಪ್ರಭಾವಶಾಲಿ ಆಗಿರೋರು ಯಾವುದೇ ಪಕ್ಷ ಇರಲಿ, ರಾಯಚೂರಿಗೆ ಇಂಥ ಒಂದು ಏಮ್ಸ್ ತರೋದು ಕಷ್ಟ ಇಲ್ಲ. ಆದರೆ ನಮ್ಮ ರಾಜ್ಯದ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಹಾಗಾಗಿ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಹೇರಿ ಇವರೆಲ್ಲ ರಾಜ್ಯಸಭೆಯಲ್ಲಿ
ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದ ರಾಜ್ಯಸಭೆಯಲ್ಲಿ ಅಲ್ಲಿ ಅವರು ಮಾತಾಡಿದ್ರೆ ಖಂಡಿತ ಇಂತಹ ವಿಚಾರಗಳಿಗೆ ಇವತ್ತಿನ ಒಕ್ಕೂಟ ಸರ್ಕಾರ ಬೆಂಬಲಿಸಬೇಕು. ಮತ್ತೆ ರಾಜ್ಯದ ಸುಮಾರು 28+10 ರಾಜ್ಯಸಭಾ ಸದಸ್ಯರು, 28 ಲೋಕಸಭಾ ಸದಸ್ಯರು ಸಹ ಬೆಂಬಲ ಕೊಡ್ತಾರೆ. ಆದ್ರೆ ಅದನ್ನ ಅಲ್ಲಿ ಮಾತನಾಡುವಂತಹ ಒಂದು ಇಚ್ಛಾಶಕ್ತಿಯನ್ನ, ಜನಪರ ಕಾಳಜಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಯಾವೊಬ್ಬ ರಾಜ್ಯದ ಸಂಸತ್ ಸದಸ್ಯರು ಇಲ್ಲಿವರೆಗೆ ತೋರಿಸಿಲ್ಲ. ಹಾಗಾಗಿ ಅಂತಹದನ್ನ ಕೇಳಬೇಕು. ರಾಜ್ಯ ಸರ್ಕಾರದಲ್ಲಿ ಮುಖ್ಯವಾಗಿ ಇವತ್ತು ಇನ್ನೊಂದು ವಿಚಾರ, 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಆ ಖಾಲಿ ಇರುವಂತಹ ಜಾಗಗಳಲ್ಲಿ ಔಟ್ಸೋರ್ಸ್ ಮಾಡಿಕೊಂಡು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಂಡು ಕೆಲಸ ಮಾಡಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಅದೊಂದು ರೀತಿಯಲ್ಲಿ ಜೀತ ಪದ್ಧತಿ. ಅವರಿಗೆ ಕೊಡೋದು 6 ಕಾಸು 3 ಕಾಸು, 10,000 12,000 ಅಂತ. ಅದರಲ್ಲಿ ಎಷ್ಟೋ ಅಧಿಕಾರಿಗಳು ಅದನ್ನು ಬಿಡುವು ಮಾಡ್ಕೊಳ್ತಾರೆ. ಮತ್ತೆ ಖಾಸಗಿಯಾಗಿ ಯಾವುದೇ ಸರ್ಕಾರಿ ಕೆಲಸ ಮಾಡೋದಿಕ್ಕೆ ಖಾಸಗಿಯಾಗಿ ನೇಮಕ ಮಾಡ್ಕೊಳ್ತಾರೆ ಮತ್ತು ಅವರ ಮೂಲಕ ಈ ಖಾಸಗಿ ಏಜೆಂಟ್ಗಳ ಮೂಲಕ ಅಥವಾ ತಮ್ಮ ಕೂಲಿ ಆಳುಗಳ ಮೂಲಕ ಅಕ್ರಮಗಳನ್ನ ಮಾಡ್ತಾ ಬರ್ತಿದ್ದಾರೆ. ಹಾಗಾಗಿ ಇವೆಲ್ಲವೂ ನಿಲ್ಲಬೇಕು. ಮತ್ತೆ ರಾಜ್ಯದಲ್ಲಿ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂದ್ರೆ ಇವತ್ತು ವಿಶೇಷವಾಗಿ ಉದ್ಯೋಗದಲ್ಲಿ ಮೀಸಲಾತಿ ಅಂತ ಅನೇಕ ವಿಶೇಷವಾಗಿ SC ST ಮತ್ತು OBC ವರ್ಗಗಳ ಸಮುದಾಯಗಳ ನಾಯಕರು ಮಾತನಾಡ್ತಾರೆ. ಆದರೆ ಎಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ? ಸರ್ಕಾರದಲ್ಲಿ ಮಾತ್ರ ಇದೆ. ಸರ್ಕಾರ ನೇಮಕಾತಿಯನ್ನೇ ಮಾಡದೇ ಇದ್ದಾಗ ಸಾಮಾಜಿಕ ನ್ಯಾಯ ಹೇಗೆ ಸಿಗುತ್ತೆ? ಹಾಗಾಗಿ ಇವತ್ತು ಸುಮಾರು 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತುಂಬಿಸಿದ್ರೆ 1.5 ಲಕ್ಷಕ್ಕಿಂತ ಹೆಚ್ಚು SC ST OBC ವರ್ಗಗಳ ಯುವಕ ಯುವತಿಯರಿಗೆ ಉದ್ಯೋಗಗಳು ಸಿಗುತ್ತೆ. ಆ ಮೂಲಕ ಒಂದಷ್ಟು ಸಾಮಾಜಿಕ ನ್ಯಾಯದ ಕಡೆಗೆ ನಾವು ಮುನ್ನಡೆತೀವಿ. ಮತ್ತೆ ಜನಪರ ಆಡಳಿತ ಕೊಡೋದಕ್ಕೆ ಸಾಧ್ಯವಾಗುತ್ತೆ, ಜನರ ಬಳಿಗೆ ಆಡಳಿತ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಇವತ್ತಿರುವಂತಹ ಕದೀಮ ಆಡಳಿತಶಾಹಿ ವ್ಯವಸ್ಥೆಯಲ್ಲಿ ನೌಕರರಿಲ್ಲ, ಸಿಬ್ಬಂದಿ ಇಲ್ಲ, ಇನ್ನೊಂದಿಲ್ಲ, ಅದಿಲ್ಲ ಅಂತ ಹೇಳ್ಕೊಂಡೇನೆ ಇವತ್ತು ಲಂಚ ಮತ್ತು ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಪೋಷಿಸಲಾಗ್ತಾ ಇದೆ. ಎಲ್ಲರೂ ವಿಶೇಷವಾಗಿ JCV ಪಕ್ಷಗಳು ನಾವು ಆಡಳಿತಕ್ಕೆ ಅಧಿಕಾರಕ್ಕೆ ಬಂದ್ರೆ ಈ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ತುಂಬಿಸ್ತೀವಿ ಅಂತ ಪ್ರತಿಯೊಬ್ಬರು ತಮ್ಮ ಪ್ರಣಾಳಿಕೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೊಡ್ತಾ ಇದ್ದಾರೆ. ಬಿಜೆಪಿ ಮಾಡಲಿಲ್ಲ, ಕಾಂಗ್ರೆಸ್ ಮಾಡಲಿಲ್ಲ, JDS ಮಾಡಲಿಲ್ಲ. ಇವರೆಲ್ಲರೂ ಕಳೆದ 15 ವರ್ಷಗಳಿಂದ ಒಂದಲ್ಲ ಒಂದು ಸಂದರ್ಭದಲ್ಲಿ ಆಡಳಿತದಲ್ಲಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಜನರ ಏಳಿಗೆಗಾಗಿ, ನಿರುದ್ಯೋಗ ಕಡಿಮೆ ಮಾಡೋದಕ್ಕಾಗಿ, ವಿಶೇಷವಾಗಿ ಯಾರು ವಿದ್ಯಾವಂತ ಯುವಕರು, ಇವತ್ತು ನಿರುದ್ಯೋಗಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ನಿರುದ್ಯೋಗಿ ವಿದ್ಯಾವಂತ ಯುವಕರು, ಅವರಲ್ಲಿ ಕೆಲವರಿಗಾದರೂ 5%, 4%, 10% ಉದ್ಯೋಗ ಸಿಕ್ಕರೆ ಅದು ಪರೋಕ್ಷವಾದಂತಹ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಈ 3 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಆ ಮೂಲಕ ರಾಜ್ಯದ ಯುವ ಜನರ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ನಾವು ಮತ್ತು ಆಡಳಿತ ಸುಧಾರಣೆಗೆ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೀವಿ. ಇದರಲ್ಲಿ ಈ ಉದ್ಯೋಗಗಳಲ್ಲಿ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿರುವವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿಯನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ಸಹ ಇನ್ನೊಂದು ಒತ್ತಾಯ. ಹಾಗೆಯೇ ರಾಜ್ಯ ಸರ್ಕಾರದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ಉನ್ನತೀಕರಣಗೊಳಿಸಬೇಕು. ಇವತ್ತು ಜನ ತಮ್ಮ ಅಭ್ಯುದಯವನ್ನ ತಮ್ಮ ಮಕ್ಕಳ ಅಭ್ಯುದಯದ ಮೂಲಕ ಕನಸು ಕಾಣೋದ್ರ ಮೂಲಕ ಅದನ್ನ ಆಶಯವನ್ನ, ಆ ಕನಸನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗಾಗಿ ಬಡ ಜನರು ಸೇರಿದಂತೆ ಇವತ್ತು ಬಹುತೇಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರುವಂತವರು ಸಾಲ ಮಾಡಿ, ಇನ್ನೊಂದು ಮಾಡಿ, ಕಷ್ಟಪಟ್ಟು ಬಟ್ಟೆ ಕಟ್ಟಿ ಮಕ್ಕಳನ್ನ ಖಾಸಗಿ ಶಾಲೆಗೆ, ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರೆ ಇವರು ಭವಿಷ್ಯ ಹಸನಾಗಬಹುದು ಅನ್ನುವಂತಹ ರೀತಿನಲ್ಲಿ ತಮ್ಮ ಬಡತನವನ್ನ ಮುಂದುವರಿಸಿಕೊಳ್ತಾ ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಇನ್ನೊಂದು ಕಾರಣ, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಜೊತೆಗೆ ಪೈಪೋಟಿ ಮಾಡುವಂತಹದ್ದಾಗಬೇಕು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ವಿದ್ಯಾರ್ಥಿಗೆ ಸರ್ಕಾರ ಖರ್ಚು ಮಾಡುವುದು, ಖಾಸಗಿ ಶಾಲೆಗಳಲ್ಲಿ ಎಷ್ಟು ಫೀಸು ತಗೊಳ್ತಾರೋ ಮಧ್ಯಮ ವರ್ಗದ ಖಾಸಗಿ ಶಾಲೆಗಳಲ್ಲಿ ಅಷ್ಟು ದುಡ್ಡನ್ನ ಪ್ರತಿ ಒಬ್ಬ ವಿದ್ಯಾರ್ಥಿಗೂ ಸರ್ಕಾರ ಖರ್ಚು ಮಾಡ್ತಾ ಇದೆ. ಆದ್ರೆ ಎಲ್ಲಿ ಹೋಗ್ತಾ ಇದೆ? ಭ್ರಷ್ಟಾಚಾರದ ಕಾರಣ, ಅದಕ್ಷತೆಯ ಕಾರಣ, ಅಕ್ರಮಗಳ ಕಾರಣದಿಂದಾಗಿ ಇವತ್ತು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಇದನ್ನ ಸರಿ ಮಾಡಬೇಕು. ಹಾಗಾಗಿ ಗುಣಮಟ್ಟದ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ವಿಶೇಷವಾಗಿ ಮಾಧ್ಯಮ ಕನ್ನಡ ಶಾಲೆಗಳನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದಲ್ಲಿ ಅವುಗಳನ್ನು ಉನ್ನತೀಕರಣಗೊಳಿಸಬೇಕು. ಮತ್ತೆ ಹಲವಾರು ಸಂದರ್ಭಗಳಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 3-4 ದಶಕಗಳಲ್ಲಿ ಅನೇಕ ಕನ್ನಡಪರ ಹೋರಾಟಗಾರರು ಹೋರಾಟಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ್ಯಾವುದೋ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸುಗಳು ಹಾಕಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈಗಲೂ ಸಹ ಅನೇಕ ಕನ್ನಡಪರ ಹೋರಾಟಗಾರರು, ರಾಜಕಾರಣಿಗಳು ಮುಂದೆ ಬಂದು ಜನರಿಗೆ ನ್ಯಾಯ ಕೊಡಿಸದೇ ಇದ್ದಾಗ, ರಾಜಕಾರಣಿಗಳು, ನಮ್ಮ ಅಧಿಕಾರಸ್ಥ ರಾಜಕಾರಣಿಗಳು ಜನರ ಸಂವೇದನೆಗಳಿಗೆ ಬೆಲೆ ಕೊಡದೇ ಇದ್ದಾಗ, ಕನ್ನಡ ಪರವಾಗಿ ನಿಲ್ಲದೇ ಇದ್ದಾಗ ಅನೇಕ ಹೋರಾಟಗಳು ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವಾಗದ ರೀತಿಯಲ್ಲಿ ನಾಡಪರ ಹೋರಾಟಗಳನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸಿರುವಂತಹ ಮೊಕದ್ದಮೆಗಳನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಮತ್ತು ಜನಪರ ಹೋರಾಟಗಾರರು ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನ ತಪ್ಪಿಸಬೇಕು.
ಇದು ಈ ಸುಮಾರು ಈಗಾಗಲೇ ಹೇಳಿದಂತೆ ಇಂಥ 12 ಆಗ್ರಹಗಳನ್ನು ಇಟ್ಟುಕೊಂಡು ನಾವು ಈ ಹಕ್ಕೊತ್ತಾಯ ಸಮಾವೇಶವನ್ನ ಅಥವಾ ಆಗ್ರಹ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಕೇವಲ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲ, 16 ಸಂಘಟನೆಗಳು, ಆಮ್ ಆದ್ಮಿ ಪಕ್ಷವೂ ಸೇರಿದಂತೆ ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು ಸಹ ಅವತ್ತಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅನೇಕ ಸಾಹಿತಿಗಳು, ಕಲಾವಿದರು ಸಹ ಭಾಗವಹಿಸಲಿದ್ದಾರೆ. ಇದು ಪಕ್ಷಾತೀತವಾಗಿ ಸಂಘಟನೆಗಳನ್ನು ಹೊರತುಪಡಿಸಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ದಯವಿಟ್ಟು KRS ಪಕ್ಷದವರು ಮಾತ್ರ ಅಲ್ಲ, ಬೇರೆ ಬೇರೆ ಸಮಾನ ಮನಸ್ಕರು ಎಲ್ಲರೂ ಸಹ ಅವತ್ತಿನ ಕಾರ್ಯಕ್ರಮಕ್ಕೆ ಬರ್ಬೋದು. ಒಟ್ಟಾರೆಯಾಗಿ ಮುಕ್ತವಾದಂತಹ ಸಭೆ ಇದು. ಯಾವ ಬಿಜೆಪಿ, JDS, ಕಾಂಗ್ರೆಸ್ನಲ್ಲಿರುವಂತಹ ಕನ್ನಡ ಪರ ಒಲವಿರುವಂತಹ ಕರ್ನಾಟಕದ ಹಿತಾಸಕ್ತಿಯನ್ನ ಬಯಸುವಂತಹವರು ಸಹ ಅವತ್ತಿನ ಸಭೆಗೆ ಬರಬಹುದು. ಅವ್ರಿಗೆ ಅವ್ರು ಬರಬಾರ್ದು, ಇವ್ರು ಬರಬಾರ್ದು ಅನ್ನುವ ಹಾಗೆ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಕಳೆದ ಒಂದು 8-10 ವರ್ಷಗಳಲ್ಲಿ, 15-20 ವರ್ಷಗಳು ಇರ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ಈ ತರಹದ ಎಲ್ಲರನ್ನೂ ಒಳಗೊಂಡು ಒಂದು ಸಮಾವೇಶವನ್ನ ಮಾಡುವಂತ ಚಿಂತನೆಯನ್ನ ಯಾರೊಬ್ರು ಮಾಡಿರಲಿಲ್ಲ. ನಾನಾ ಕಾರಣಗಳಿಂದಾಗಿ ಈ ವರ್ಷ ಅದನ್ನ 16 ಜನ ಸೇರಿ ಮಾಡಿದ್ದಾರೆ. ಕೆಲವೊಬ್ರು ಸ್ವಪ್ರತಿಷ್ಠೆಯಿಂದನೋ ಇನ್ಯಾವ್ದಾವುದೋ ಹಲವಾರು ನಮ್ಗೆ ಗೊತ್ತಿರೋ ಹಾಗೆ ಹಲವಾರು ಹೋರಾಟಗಾರರು ಆಯಾಯ ಸಂದರ್ಭಗಳಲ್ಲಿ ಆಡಳಿತದಲ್ಲಿರುವಂತಹ ಅಧಿಕಾರಸ್ಥರ ತಾವು ಯಾವತ್ತೋ ಮಾಡಿದಂತಹ ಹೋರಾಟದಿಂದ ಗಳಿಸಿದಂತಹ ಜನಬೆಂಬಲವನ್ನ, ಜನಪ್ರಿಯತೆಯನ್ನ, ಶಕ್ತಿಯನ್ನ ಆವತ್ತಾವತ್ತು ಇರುವಂತಹ ಅಧಿಕಾರಸ್ಥರ ಕಾಲ ಬುಡಕ್ಕೆ ಒತ್ತೆ ಇಟ್ಟು ಯಾವುದೋ ಒಂದು ರೀತಿಯಲ್ಲಿ ಸ್ವಲಾಭ ಮಾಡಿಕೊಳ್ಳುವಂತಹ ಜನರನ್ನು ನಾವು ಕರ್ನಾಟಕದಲ್ಲಿ ಕಂಡಿದ್ದೇವೆ. ಅವ್ರು ಯಾರಾದ್ರೂ ಬರದೇ ಇರಬಹುದು, ಇಲ್ಲ ಅವ್ರು ಬೇರೆ ರೀತಿಯ ಇದು ಇರಬಹುದು. ಆದರೆ ಇದು ಪಕ್ಷಾತೀತವಾಗಿ ಮಾಡ್ತಾ ಇರುವಂತಹ, ಸಂಘಟನಾತೀತವಾಗಿ ಮಾಡ್ತಾ ಇರುವಂತಹ, ಸಂಸ್ಥಾತೀತವಾಗಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಯಾರು ಬೇಕಾದ್ರೂ ಬರಬಹುದು. ಆವತ್ತು ಬರುವಂತಹ ವಿಶೇಷವಾಗಿ ಸಂಘಟನೆಗಳ ಮುಖಂಡಗಳಿಗೆ ಅವತ್ತು ಮಾತನಾಡೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಎಲ್ರಿಗೂ ಒಳಗೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಅವತ್ತು ಮಾಡಿರ್ತೇವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ವಿಚಾರ ಏನಿದೆಯೋ ಹೇಳಿ, ಸರ್ಕಾರದ ಮೇಲೆ ಒತ್ತಡ ಹೇರೋಣ. ಕನ್ನಡ ಅನ್ನುವ ವಿಚಾರ ಬಂದಾಗ ಈ JCB ಪಕ್ಷಗಳು ಬಹುತೇಕವಾಗಿ ಯಾರೂ ಮಾತಾಡೋದಿಲ್ಲ, ನಮ್ಗೆ ಗೊತ್ತಿದೆ. ಅವರು ತಮ್ಮ ಹಿತಾಸಕ್ತಿಗೆ ಪೂರಕವಾಗಿದ್ರೆ ಮಾತ್ರ ಮಾತನಾಡ್ತಾರೆ. ಇವತ್ತು ನಾವಿಷ್ಟು 12 ಅಂಶಗಳ ಪಟ್ಟಿಯನ್ನ ಇಟ್ಕೊಂಡು ಆಗ್ರಹ ಮಾಡ್ತಾ ಇದ್ದೀವಿ. ಇದರಲ್ಲಿ ರಾಜಕೀಯ ಮಾಡುವಂತದ್ದೇನಿದೆ? ಇದನ್ನು ಮಾಡೋದ್ರಿಂದಾಗಿ ಯಾವುದೊಂದು ಪಕ್ಷಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಅನ್ನೋದೇನಿದೆ? ಇದು ಒಟ್ಟಾರೆಯಾಗಿ ರಾಜ್ಯದ ಸರ್ವ ಜನರ ಹಿತವನ್ನ ಗಮನದಲ್ಲಿಟ್ಕೊಂಡು ಕನ್ನಡ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ, ಕರ್ನಾಟಕದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಮಾಡಿರುವಂತಹ ಒಂದು ಹಕ್ಕೊತ್ತಾಯಗಳು, ಆಗ್ರಹಗಳು. ಹಾಗಾಗಿ ಇದು ಕೇವಲ ಬಿಜೆಪಿಗೆ ಸಹಾಯ ಆಗುತ್ತೆ, ಕಾಂಗ್ರೆಸ್ಗೆ ಸಹಾಯ ಆಗುತ್ತೆ, ಅಥವಾ ಇನ್ಯಾರಿಗೋ ನಷ್ಟ ಆಗುತ್ತೆ ಅನ್ನುವಂಥದ್ದಿಲ್ಲ. ಇದು ರಾಜ್ಯದ ಜನರ ಹಿತವನ್ನ ಗಮನದಲ್ಲಿಟ್ಕೊಂಡು ಮಾಡ್ತಿರುವಂತದ್ದು. ದಯವಿಟ್ಟು ಬನ್ನಿ, ಸ್ವಯಂ ಪ್ರೇರಿತವಾಗಿ ಬನ್ನಿ. ಈ ಸಲದ ಕಾರ್ಯಕ್ರಮಕ್ಕೆ ಪೊಲೀಸರು ಸಹ ಸಾಕಷ್ಟು ನಮಗೆ ಅನುಕೂಲವಾಗಿ ವರ್ತಿಸ್ತಾರೆ. ಅವ್ರು ಯಾರು ತೊಂದರೆ ಕೊಡೋದಿಲ್ಲ ಅಂತ ನಾವು ಭಾವಿಸ್ತೀವಿ. ಅದು ಈಗಾಗಲೇ ಅನುಮತಿ ಕೊಟ್ಟಿರೋದ್ರಿಂದ ಅದೇನು ಸಮಸ್ಯೆ ಇರೋದಿಲ್ಲ. ದಯವಿಟ್ಟು ಇದನ್ನ ನೋಡ್ತಿರುವಂತವರು ಈ ವಿಚಾರವನ್ನ ಹಂಚ್ಕೊಳ್ಳಿ. ಬನ್ನಿ. ಬೆಂಗಳೂರು ದೂರ ಇಲ್ಲ. ರಾಜ್ಯದ ಯಾವುದೇ ಮೂಲೆಯಿಂದ 12 ಗಂಟೆಗಳ ಒಳಗಡೆ ಬೆಂಗಳೂರು ಬರ್ಬೋದು. ಬೆಂಗಳೂರು ಸುತ್ತಮುತ್ತ ಇರುವಂತಹ ಜನರಿಗಂತೂ ಬೆಳಗ್ಗೆ ನೀವು 10-11 ಗಂಟೆಗೆ ಬಂದ್ರೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ದೂರದಿಂದ ಬಂದಿರೋರಿಗೆ ಬಹುಶಃ ಒಂದಷ್ಟು ತಿಂಡಿಯ ವ್ಯವಸ್ಥೆ ಇರಬಹುದು. ಮೆಜೆಸ್ಟಿಕ್ ಅಲ್ಲಾಗಲಿ, ರೈಲ್ವೆ ಸ್ಟೇಷನ್ ಅಲ್ಲಾಗಲಿ ಇಳ್ಕೊಂಡ್ರೆ ಕಾಲ್ನಡಿಗೆಯಲ್ಲಿ ನೀವು ಫ್ರೀಡಂ ಪಾರ್ಕ್ಗೆ ಬರಬಹುದು. ಅಲ್ಲಿಂದ ವಿಧಾನಸೌಧ ತುಂಬಾ ದೂರ ಏನು ಇಲ್ಲ. ಶನಿವಾರ 4ನೇ ಶನಿವಾರ ಅನ್ಸುತ್ತೆ, 4ನೇ ಶನಿವಾರನ ಇರಬಹುದು. 4ನೇ ಶನಿವಾರ ಅವತ್ತು ವಿಧಾನಸೌಧದ ಸುತ್ತಮುತ್ತ ಸಾಕಷ್ಟು ಜಾಸ್ತಿ ಜನಸಂದಣಿ ಇರೋದಿಲ್ಲ. ನೀವು ಕಾರ್ಯಕ್ರಮವನ್ನು ನೋಡಿಕೊಂಡು ನಮ್ಮದೇ ಜನಪ್ರತಿನಿಧಿಗಳು ಅಥವಾ ಜನಪ್ರಭುತ್ವದ, ಪ್ರಜಾಪ್ರಭುತ್ವದ ಒಂದು ದೇವಾಲಯದ ರೀತಿ ಇರುವಂತಹ ವಿಧಾನಸೌಧವನ್ನು ನೋಡಬಹುದು, ಕಬ್ಬನ್ ಪಾರ್ಕ್ ನೋಡಬಹುದು, ಅಲ್ಲೆಲ್ಲ ಓಡಾಡಬಹುದು. ಹಾಗಾಗಿ ದಯವಿಟ್ಟು ಬನ್ನಿ. ನಿಮ್ಮ ಆಗ್ರಹವನ್ನು ಈ ಆಗ್ರಹಗಳಿಗೆ ನಿಮ್ಮದೂ ಧ್ವನಿಯನ್ನ ಸೇರಿಸಿ ಆ ಮೂಲಕ ನಮ್ಮಿಂದಲೇ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಎಚ್ಚರಗೊಳ್ಳುವಂತೆ ಮಾಡೋಣ. ಅವ್ರು ಏನ್ ಮಾಡಲೇಬೇಕಾಗಿದೆ ಇವತ್ತು ಸರ್ವಜನರ ಅಭ್ಯುದಯಕ್ಕಾಗಿ ಕನ್ನಡ ಮತ್ತು ಕರ್ನಾಟಕದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಏನು ತೀರ್ಮಾನಗಳನ್ನ ಮಾಡಬೇಕಾಗಿದೆ ಆ ತೀರ್ಮಾನಗಳನ್ನ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಎಚ್ಚರಿಸುವಂತಹ ಕೆಲಸ ಮಾಡೋಣ ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ, ಬಂಧುಗಳೇ, ಇದೇ ಶನಿವಾರ 22/11/2025 ನಿಮ್ಮೆಲ್ಲರನ್ನು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನೋಡುವಂತಹ ಒಂದು ಅವಕಾಶ ನನಗೆ ಸಿಗಲಿ ಅಂತ ಆಶಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ KRS. ಹಾಗೆಯೇ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ.